ನ್ಯೂಸ್ 18 ಕನ್ನಡದ ಎಲ್ಲ ವೀಕ್ಷಕರಿಗೂ ಕೂಡ ಶುಭ ಮುಂಜಾನೆ. ಇವತ್ತಿನ ಕನ್ನಡ ನಾಡಿಯಲ್ಲಿ ನಾನು ಅವಿನಾಶ್ ಶಿವನ್ ಸಾಕಷ್ಟು ಸುದ್ದಿಗಳನ್ನು ಹೊತ್ತುಕೊಂಡಿದ್ದೀನಿ. ಇವತ್ತು ಕೂಡ ಒಂದು ಪ್ರಮುಖವಾಗಿ ದೋಸ್ತಿ ಸರ್ಕಾರಕ್ಕೆ ಶತಕ ಸಂಭ್ರಮ, ಇನ್ನೊಂದು ಬಿಜೆಪಿಯ ಪ್ರಮುಖ ಇಬ್ಬರು ನಾಯಕರ ನಡುವೆ ಒಂದು ಕೋಲ್ಡ್ ವಾರ್ ನಡೀತಿದೆ ಅಂತ. ಟಾಪ್ 18 ಸ್ಟೋರಿಗಳನ್ನು ನೋಡಿದ್ರೆ, ಈಗ ದೋಸ್ತಿ ಸರ್ಕಾರಕ್ಕೆ ಶತಕದ ಸಂಭ್ರಮ. ದೆಹಲಿಗೆ ಹಾರಿದ್ದಾರೆ ಸಿಎಂ ಡಿಸಿಎಂ. ಸಿದ್ದರಾಮಯ್ಯ ವಿರುದ್ಧ ರಾಹುಲ್ಗೆ ಕೊಡ್ತಾರ ಕಂಪ್ಲೇಂಟ್. ಸಂತೋಯಿತು ರಾಜ್ಯದ ದೋಸ್ತಿ ಸರ್ಕಾರಕ್ಕೆ 100 ದಿನಗಳ ಸಂಭ್ರಮದ ಮಧ್ಯೆಯೇ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಶಾಕ್ ಕೊಡೋದಕ್ಕೆ ಈಗ ಕಾದಿದ್ದಾರಂತ ಸಿಎಂ ಮತ್ತು ಡಿಸಿಎಂ. ಇವತ್ತು ಶತಕ ಸಂಭ್ರಮ ಆಗಿದೆ. 100 ದಿನ 108 ವಿಘ್ನ ಅಂತ ಹೇಳಬಹುದು. ಸಿದ್ದರಾಮಯ್ಯ ವಿರುದ್ಧ ಇಂದು ಕಾಂಗ್ರೆಸ್ ಹೈಕಮಾಂಡ್ಗೆ ದೂರು ಕೊಡುವಂತಹ ಎಲ್ಲಾ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಅವರ ನಡೆ ಏನಿದೆ, ಇದರ ಬಗ್ಗೆ ರಾಹುಲ್ ಅವರ ಎದುರು ಈಗ ಸಿಎಂ ಎಚ್ಡಿಕೆ ಪ್ರಸ್ತಾಪ ಮಾಡುವಂತಹ ಚಾನ್ಸಸ್ ಇದೆ. ಅವರ ವಿಚಾರ ಮತ್ತೆ ಸಿಎಂ ಆಗುತ್ತೇನೆ ಎನ್ನುವ ಸಿದ್ದರಾಮಯ್ಯ ಅವರ ಹೇಳಿಕೆ ಏನಿದೆ, ಅದು ಬಹಳಷ್ಟು ಒಂದು ಸಂಚಲನ ಕ್ರಿಯೇಟ್ ಮಾಡಿದೆ. ಅವರಿಂದಲೇ ಮೈತ್ರಿಗೆ ತೊಂದರೆ ಆಗ್ತಿರೋದು ಅಂತ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ಬಳಿ ಹೇಳಬಹುದು. ಜೊತೆಗೆ ಸಿಎಂ ಮಾತ್ರ ಅಲ್ಲ, ಡಿಸಿಎಂ ಪರಮೇಶ್ವರ್ ಅವರು ಕೂಡ ಈ ಹಿಂದೆಯಿಂದ ಕೂಡ ಅವರ ಮಧ್ಯೆ ಒಂದು ಕೋಲ್ಡ್ ವಾರ್ ಇದೆ ಅನ್ನೋ ಒಂದು ಮಾತಿದೆ. ಈಗಾಗಲೇ ದೆಹಲಿಯಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಬೀಡು ಬಿಟ್ಟಿದ್ದಾರೆ. ಇಂದು ಬೆಳಗ್ಗೆ 8:30ಕ್ಕೆ ಡಿಸಿಎಂ ಜಿ ಪರಮೇಶ್ವರ್ ಅವರು ಕೂಡ ಅವ್ರನ್ನ ಜಾಯಿನ್ ಆಗ್ತಾರೆ. ಇವತ್ತು ರಾಹುಲ್ ಗಾಂಧಿಯನ್ನ ಇಬ್ರು ಕೂಡ ಭೇಟಿ ಆಗ್ತಾರೆ, ಸಿಎಂ ಮತ್ತು ಡಿಸಿಎಂ. ಇವರಿಬ್ಬರ ಭೇಟಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಜೊತೆಗೆ ಸಿದ್ದರಾಮಯ್ಯನವರ ನಡೆ ಒಂದ್ ಕಡೆ, ಕುಮಾರಸ್ವಾಮಿ ಅವರಿಗೆ ಒಂದ್ ರೀತಿ ಹೇಳ್ಕೊಳಕ್ಕೂ ಆಗ್ತಿಲ್ಲ, ಬಿಡಕ್ಕೂ ಆಗ್ತಿಲ್ಲ ಅಂತ ಒಂದು ಪರಿಸ್ಥಿತಿ. ಒಂದ್ ಕಡೆ ಹೆಚ್ಚಾಗಿ ಮಾತಾಡಕ್ ಹೋದ್ರೆ ಸರ್ಕಾರಕ್ಕೆ ಅದು ಕುತ್ತಾಗ್ಬೋದು. ಇನ್ನೊಂದ್ ಕಡೆ ಪರಮೇಶ್ವರ್ ಅವರು ಕೂಡ ಹಾಗೆ ಕಳೆದೊಂದು 5 ವರ್ಷದಿಂದ ಕಳೆದ ಬಾರಿ ಅವರು ಸೋತಾಗ್ಲು ಕೊರಟಗೆರೆಯಲ್ಲಿ, ಆ ಸಂದರ್ಭದಲ್ಲೂ ಕೂಡ ಈ ರೀತಿಯಾಗಿ ಕೇಳಿ ಬಂದಿತ್ತು. ಅವರಿಬ್ಬರ ಮಧ್ಯೆ ಒಂದು ಶೀತಲ ಸಮರ ಇದೆ ಅಂತ. ಅದು ಇನ್ನೂ ಕೂಡ ಮುಂದುವರಿಯುವಂತಹ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ಒಂದಷ್ಟು ವಿಚಾರಗಳನ್ನ ಸಮ್ಮಿಶ್ರ ಸರ್ಕಾರ ಯಾವ ರೀತಿಯಾಗಿ ಸಾಕ್ತಿದೆ, ಜೊತೆಗೆ ಸಿದ್ದರಾಮಯ್ಯನವರು ಒಂದು ರೀತಿ ಯಾವ ರೀತಿಯಾಗಿ ಮಾತನಾಡ್ತಿದ್ದಾರೆ, ಅವರೊಂದು ಮೂವ್ ಏನಿದೆ ಅದು ಕೂಡ ಅಲ್ಲಿ ಚರ್ಚೆ ಆಗುವಂತಹ ಚಾನ್ಸಸ್ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೇಶ್. ಇವತ್ತು ಬಹಳ ಪ್ರಮುಖವಾದಂತಹ ಮೀಟಿಂಗ್ ಏನಂದ್ರೆ, ಅಲ್ಲಿ ಮೀಟ್ ಆಗೋದು ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾರೆ. ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಗಬಹುದು, ಮತ್ತೆ ಸಿದ್ದರಾಮಯ್ಯ ಒಂದು ಫ್ಯಾಕ್ಟರ್ ಎಷ್ಟು ಇಲ್ಲಿ ಚರ್ಚೆಗೆ ಬರ್ಬೋದು, ಕಂಪ್ಲೇಂಟ್ ಏನಾದ್ರು ಕೊಡ್ಬೋದಾ ಅಂತ? ಅವಿನಾಶ್, ಆಕ್ಚುಲಿ ಇವತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ದೆಹಲಿಗೆ ಬರಬೇಕಿತ್ತು. ಆದ್ರೆ ರಾಹುಲ್ ಗಾಂಧಿ ಅವರ ಸಮಯ ನಿಗದಿ ಆದ ಹಿನ್ನೆಲೆಯಲ್ಲಿ ಅವರು ನಿನ್ನೆ ತಡರಾತ್ರಿಯ ದೆಹಲಿಗೆ ಆಗಮಿಸಿದ್ದಾರೆ. ಇವತ್ತು ಬೆಳಿಗ್ಗೆ 9:30ಕ್ಕೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ದೂರು ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂತಂದ್ರೆ ಇತ್ತೀಚೆಗೆ ಸಿದ್ದರಾಮಯ್ಯ ಹೇಳಿದಂತಹ ಒಂದು ಮಾತು ಅಂದ್ರೆ, ನಾನು ಮತ್ತೆ ಸಿಎಂ ಆಗ್ತೀನಿ ಅನ್ನುವಂತಹ ಮಾತು ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ, ಸಂಚಲನವನ್ನ ಸೃಷ್ಟಿ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಸಹಜವಾಗಿ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂತವ್ರಿಗೆ ಒಂದಷ್ಟು ಅಕಂಪನಗಳು ಶುರು ಆಗ್ತವೆ. ಅದೇ ರೀತಿಯ ಕಂಪನ ಕುಮಾರಸ್ವಾಮಿ ಅವ್ರಿಗೂ ಶುರುವಾಗಿದೆ. ಮತ್ತು ಮೊದಲಿಂದಲೂ ಕೂಡ ಸಿದ್ದರಾಮಯ್ಯ ಜೊತೆಗೆ ಭಿನ್ನಾಭಿಪ್ರಾಯ ಇಟ್ಕೊಂಡಿರುವಂತಹ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಲ್ಲೂ ಕೂಡ ತಳಮಳಗಳು ಶುರುವಾಗಿದ್ದಾವೆ. ಹಾಗಾಗಿ ಇವತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಇಬ್ರು ಕೂಡ ರಾಹುಲ್ ಗಾಂಧಿ ಅವರ ಬಳಿ ಸಿದ್ದರಾಮಯ್ಯ ವಿರುದ್ಧ ದೂರು ಕೊಡ್ತಾರೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಒಂದು ಆ ಮಾತನ್ನ ಇಟ್ಕೊಂಡು ದೂರು ಕೊಡ್ತಾರೆ ಅನ್ನುವುದರ ಜೊತೆಗೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರಿಂದನೇ ಈ ಮೈತ್ರಿ ಸರ್ಕಾರದಲ್ಲಿ ಅನಿಶ್ಚಿತತೆ ನಿರ್ಮಾಣ ಆಗ್ತಿದೆ. ಇಲ್ಲ ಸಲ್ಲದ ವಿಷಯಗಳು ಚರ್ಚೆಗೆ ಬರ್ತಾ ಇದಾವೆ. ಇದು ಮುಂದೊಂದು ದಿನ ಮೈತ್ರಿ ಸರ್ಕಾರಕ್ಕೆ ಧಕ್ಕೆ ಆಗಬಹುದು ಅನ್ನುವಂತಹ ಅಂಶಗಳನ್ನು ಒಳಗೊಂಡಂತಹ ದೂರನ್ನ ನೀಡ್ತಾರೆ ಅಂತೇಳಿ ಗೊತ್ತಾಗಿದೆ. ರಾಹುಲ್ ಗಾಂಧಿಯ ಭೇಟಿ ಬೆಳಿಗ್ಗೆ 9:30ಕ್ಕೆ ಕುಮಾರಸ್ವಾಮಿ ಅವರಿಗೆ ನಿಗದಿಯಾಗಿದೆ. ಆದ್ರೆ ಇನ್ನೂ ಕೂಡ ಪರಮೇಶ್ವರ್ ಅವರು ಎಷ್ಟೊತ್ತಿಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ ಅಂತ ಹೇಳಿ ಗೊತ್ತಾಗಿಲ್ಲ. ಅಂದ್ರೆ ರಾಹುಲ್ ಗಾಂಧಿ ಅವರಿಂದ ಪರಮೇಶ್ವರ್ ಅವರಿಗೆ ಸಮಯಾವಕಾಶ ಸಿಕ್ಕಿಲ್ಲ. ಹಾಗಾಗಿ ಇಬ್ರು ಕೂಡ ಪ್ರತ್ಯೇಕವಾಗಿ ಭೇಟಿ ಮಾಡುವಂತ ಸಾಧ್ಯತೆಗಳೇ ಬಹಳ ಹೆಚ್ಚಿವೆ. ಅಥವಾ ಮುಖ್ಯಮಂತ್ರಿ ಜೊತೆಗೆ ಹೋಗಿ ನೀಡಬಹುದು. ಮತ್ತೆ ಇದು ಸಿದ್ದರಾಮಯ್ಯ ಒಂದು ವಿಷಯ ಅಷ್ಟೇ ಅಲ್ಲದೆ ಇರೋದ್ರಿಂದ ಮುಂದಿನ ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿ ಮೈತ್ರಿ ವಿಷಯದಲ್ಲಿ ಮಾತುಕತೆಗಳು ನಡೀಬೇಕಾಗತ್ತೆ, ಜೊತೆಗೆ ಸಂಪುಟದ ವಿಷಯದಲ್ಲಿ ಚರ್ಚೆ ಆಗ್ಬೇಕಾಗತ್ತೆ. ಹೀಗೆ ಬೇರೆ ಬೇರೆ ವಿಷಯಗಳು ಕೂಡ ಚರ್ಚೆ ಆಗ್ಬೇಕಾಗಿರೋದ್ರಿಂದ, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಮನ್ವಯ ಸಮಿತಿ ಸಭೆ ನಡೆದಿಲ್ಲ ಬಹಳ ದಿನಗಳಿಂದ. ಮತ್ತೆ ಆ ಸಮನ್ವಯ ಸಮಿತಿ ಸಭೆಗೆ ಜೆಡಿಎಸ್ ಅಧ್ಯಕ್ಷ ಮತ್ತು ಈ ಇತ್ತೀಚೆಗಿನ ಸಿದ್ದರಾಮಯ್ಯ ಅವರ ವಿರೋಧಿ ಎಚ್ ವಿಶ್ವನಾಥ್ ಅವರನ್ನ ಸೇರಿಸುವ ಬಗ್ಗೆ, ಅಂದ್ರೆ ಅವರನ್ನ ಸೇರಿಸಿ ಮುಜುಗರ ಉಂಟು ಮಾಡುವಂತದ್ದು ಜೆಡಿಎಸ್ ಪ್ಲಾನ್ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಒಂದು ಆಕ್ಷೇಪ. ಹಾಗಾಗಿ ಆ ಸಮನ್ವಯ ಸಮಿತಿಗೆ ಜೆಡಿಎಸ್ ಪ್ರತಿನಿಧಿಯನ್ನು ನಾವು ಸೇರಿಸ್ತೀವಿ ಅಂತ ಕೇಳ್ಕೊಳ್ಳುವಂತಹ ಎಲ್ಲ ವಿಷಯಗಳಿರೋದ್ರಿಂದ
ಬಹುಶಃ ಮುಖ್ಯಮಂತ್ರಿ ಕುಮಾರಸ್ವಾಮಿ ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ ಅಂತ ಅನ್ಸುತ್ತೆ. ಅದು ಬೆಳಿಗ್ಗೆ 9:30ಕ್ಕೆ ಸಭೆ ನಿಗದಿಯಾಗಿದೆ. ಮತ್ತು ಇವತ್ತು ರಾಹುಲ್ ಗಾಂಧಿ ಏನ್ ಹೇಳ್ತಾರೆ ಅನ್ನೋದ್ರ ಮೇಲೆ ಕುಮಾರಸ್ವಾಮಿ ಅವರ ರಾಜಕೀಯ ನಡೆಗಳು, ಪರಮೇಶ್ವರ್ ಅವರ ರಾಜಕೀಯ ನಿಲುವುಗಳು ಏನೋ ಒಂದಷ್ಟು ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಅಂದ್ರೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಏನೋ ಒಂದಷ್ಟು ಮಾರ್ಗೋಪದೇಶವನ್ನು ಕೊಡ್ಬೋದು, ಈಗ ಮಾಡಬೇಡಿ ಅನ್ನುವ ರೀತಿಯಲ್ಲಿ ಸಲಹೆ ಸೂಚನೆಗಳನ್ನ ನೀಡಬಹುದು. ಅಥವಾ ಕುಮಾರಸ್ವಾಮಿ ಅವರಿಗೆ ಇಂತಿಂತ ಕಡೆ ಸಮಸ್ಯೆ ಆಗ್ತಿದೆ, ಆ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಹೀಗೆ ಮಾತಾಡ್ತಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಬುದ್ಧಿವಾದ ಹೇಳ್ಬೋದು. ಸೊ ಹೈಕಮಾಂಡ್ ಮೇಲೆ ಕುಮಾರಸ್ವಾಮಿಯ ನಡೆ ಮತ್ತು ಪರಮೇಶ್ವರ್ ಅವರ ನಿಲುವುಗಳು ಬದಲಾಗುವಂತಹ ಸಾಧ್ಯತೆಗಳು ಕಾಣಿಸ್ತಿದ್ದಾವೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಸರಣೇಶ್. ಇನ್ನು ದೋಸ್ತಿ ಸರ್ಕಾರ ಸಾಕಷ್ಟು 100 ದಿನ 108 ವಿಘ್ನ ಅಂತ ಹಾಗೆ ಒಂದು ಸೆಂಚುರಿ ಬಾರಿಸಿದೆ. ಆದ್ರೆ 100 ದಿನಗಳಲ್ಲಿ ಆದಂತಹ ಕಿರಿಕಿರಿ ಸಾಕಷ್ಟು. ಹಾಗಿದ್ರೆ ಈ ಒಂದು 100 ದಿನ ರಾಜ್ಯ ಸರ್ಕಾರ ಯಾವ ರೀತಿಯಾಗಿತ್ತು, ಕತ್ತಿ ಮೇಲಿನ ಒಂದು ನಡಿಗೆ ಅಂತಾರಲ್ಲ ಆ ರೀತಿಯಾಗಿತ್ತು. ಬನ್ನಿ ಆ 100 ದಿನಗಳು ಹೇಗಿತ್ತು ಬನ್ನಿ ನೋಡ್ಕೊಂಡ್ ಬರೋಣ. ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಅತಂತ್ರ ಫಲಿತಾಂಶದ ಬಳಿಕ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಮೇ 23ರಂದು ಮೈತ್ರಿ ಸರ್ಕಾರ ಸಿಎಂ ಆಗಿ ಎಚ್ಡಿ ಕುಮಾರಸ್ವಾಮಿ ಹಾಗೂ ಡಿಸಿಎಂ ಆಗಿ ಡಾ ಜಿ ಪರಮೇಶ್ವರ್ ಪ್ರಮಾಣ ವಚನ ಸ್ವೀಕರಿಸಿದ್ರು. ಪ್ರಮಾಣ ಸ್ವೀಕಾರ ಕಾರ್ಯಕ್ರಮಕ್ಕೆ ಪ್ರಾದೇಶಿಕ ಪಕ್ಷಗಳಿಂದ ಅತಿಥಿಗಳು ಆಗಮಿಸಿದ್ರು. ಅಂದಿನಿಂದ ಇಂದಿನವರೆಗೂ ಮೈತ್ರಿ ಸರ್ಕಾರ ತೆವಳುತ್ತಾ ಶತದಿನ ಪೂರೈಸಿದೆ. ಅದರೊಳಗೆ ಸರ್ಕಾರ ಏನೇನ್ ಮಾಡಿದೆ ಅಂತ ನೋಡೋದಾದ್ರೆ, ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ರೈತರ ಬೆಳೆ ಸಾಲ ಮನ್ನಾದ ಯೋಜನೆಯೇ ಪ್ರಮುಖವಾದದ್ದು. ಜೊತೆಗೆ ರಾಷ್ಟ್ರೀಕೃತ ಬ್ಯಾಂಕ್ ಹಾಗೂ ಲೇವಾದೇವಿ ಸಾಲ ಮನ್ನಾ ಮಾಡಿದ್ದು ಸಹ ಸರ್ಕಾರದ ಹಿರಿಮೆ. ಫುಟ್ಪಾತ್ ವ್ಯಾಪಾರಿಗಳಿಗಾಗಿ ಮೊಬೈಲ್ ಬ್ಯಾಂಕ್ ಸ್ಥಾಪಿತ, ನಿತ್ಯ ಸಾಲ ನೀಡಲು ಯೋಜನೆ ರೂಪಿಸಿರುವುದು ಬಡವರ ಸಂತಸಕ್ಕೆ ಕಾರಣವಾಗಿದೆ. ಆದರೆ ಬಸ್ ಪಾಸ್ ವಿಚಾರದಲ್ಲಿ ಕೆಲವರು ಕೋಪಿಸಿಕೊಂಡರೂ ಸಹ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಮಾತ್ರ ಉಚಿತ ಪಾಸ್ ನೀಡಿದ್ದು ಶ್ಲಾಘನೆಗೆ ಕಾರಣವಾಯಿತು. ದೇಶದಲ್ಲೇ ಮೊದಲ ಬಾರಿಗೆ ರೈತರಲ್ಲಿ ಆತ್ಮಸ್ಥೈರ್ಯ ತುಂಬಲು ಮುಖ್ಯಮಂತ್ರಿ ಭತ್ತ ನಾಟಿ ಮಾಡಿದ್ದು ಮೆಚ್ಚುಗೆ ಕಾರ್ಯವಾಗಿತ್ತು. ಇದಲ್ಲದೆ ವಾರಕ್ಕೊಮ್ಮೆ ಸಿಎಂ ಜನತಾ ದರ್ಶನ, ಮೆಟ್ರೋ ರೈಲಿಗೆ ಇನ್ಫೋಸಿಸ್ ಕೊಡುಗೆ ಕೂಡ ಶತದಿನದಲ್ಲಿ ಆದ ಕೆಲಸವಾಗಿದೆ. ಇನ್ನು ಶತದಿನದಂದು ಜನರಿಗೆ ವಿಶೇಷ ಕೊಡುಗೆ ನೀಡುವ ಬಗ್ಗೆಯೂ ಸಿಎಂ ತಿಳಿಸಿದ್ದಾರೆ. ಈ 100 ದಿನಗಳಲ್ಲಿ ಮುಂದಿನ ಸರ್ಕಾರದ ಹಲವಾರು ರೀತಿಯ ಒಂದು ಕಾರ್ಯಕ್ರಮಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಒಂದು ಗುರಿ ಇಟ್ಟು ಸೆಪ್ಟೆಂಬರ್ ತಿಂಗಳಿನಿಂದ ಆ ಒಂದು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಯಾವುದೇ ರೀತಿಯ ಸಮಯ ವ್ಯರ್ಥ ಮಾಡದೆ ರಾಜ್ಯದ ಅಭಿವೃದ್ಧಿಗೆ ಪೂರಕವಾದ ರೀತಿಯಲ್ಲಿ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತದೆ. ಸರ್ಕಾರಕ್ಕೆ 108 ತೊಡಕು, ಪೂರ್ಣ ಪ್ರಮಾಣದ ಬಜೆಟ್ಗೆ ಸಿದ್ದರಾಮಯ್ಯ ಆಕ್ಷೇಪ. ಬಜೆಟ್ನಲ್ಲಿ ಉತ್ತರ ಕರ್ನಾಟಕ ನಿರ್ಲಕ್ಷ್ಯ ಆರೋಪ. ಪೆಟ್ರೋಲ್ ಡೀಸೆಲ್ ಮೇಲೆ ಬಜೆಟ್ನಲ್ಲಿ ಸೆಸ್ ಏರಿಕೆ, ಆಲಮಟ್ಟಿಗೆ ಬಾಗಿನ ಅರ್ಪಿಸದೆ ವಾಪಸ್ಸಾಗಿದ್ದಕ್ಕೆ ಕಿಡಿ. ಮೈತ್ರಿ ಸರ್ಕಾರ ಬಂದ ಬಳಿಕ ವರ್ಗಾವಣೆ ದಂಧೆ ಆರೋಪ. ಪ್ರತಿ ಇಲಾಖೆಯಲ್ಲೂ ಎಚ್ಡಿ ರೇವಣ್ಣನ ಹಸ್ತಕ್ಷೇಪ ಆರೋಪ. ವಿಧಾನಸೌಧಕ್ಕೆ ಎಂಟ್ರಿ ಕೊಡಲು ಸರ್ಕಾರದಿಂದ ಬ್ರೇಕ್. ಸಿಎಂ ಪದಗ್ರಹಣದಲ್ಲಿ ಗಣ್ಯರ ವಸತಿಗೆ ವೆಚ್ಚ ಕೋಟಿ ಕೋಟಿ. ವಿಶ್ವಾಸ ಮಂಡನೆಗೆ ಕೊನೆ ಕ್ಷಣದವರೆಗೆ ಶಾಸಕರ ಸರ್ಕಸ್. ಸಂಪುಟ ವಿಸ್ತರಣೆಗೆ ವಿಳಂಬ, ಖಾತೆಗಾಗಿ ಖ್ಯಾತೆ ತೆಗೆದ ಸಚಿವರು. ಪರಿಷತ್ ಸಭಾ ನಾಯಕಿ ಬಗ್ಗೆ ಅಪಸ್ವರ, ಸಹಿ ಸಂಗ್ರಹ. ಸರ್ಕಾರದ ಎಲ್ಲಾ ಕಾರ್ಯಕ್ಕೂ ಮುಹೂರ್ತ ನೋಡಿದ ರೇವಣ್ಣ. ವಿಧಾನ ಪರಿಷತ್ಗೆ ಇನ್ನೂ ನೇಮಕವಾಗದ ಸಭಾಪತಿ. ಅನ್ನಭಾಗ್ಯ ಯೋಜನೆಯ ಅಕ್ಕಿ ಬಗ್ಗೆ ಗೊಂದಲ ಸೃಷ್ಟಿ. ಕೊಡಗಿನಲ್ಲಿ ನಿರಾಶ್ರಿತರಿಗೆ ಬಿಸ್ಕೆಟ್ ಎಸೆದ ರೇವಣ್ಣ. ನಾನು ಮತ್ತೆ ಸಿಎಂ ಆಗ್ತೀನಿ ಎಂದು ಸಿದ್ದರಾಮಯ್ಯ ಗೊಂದಲ. ಪಕ್ಷದ ಕಚೇರಿಯಲ್ಲಿ ಸನ್ಮಾನ ಸ್ವೀಕರಿಸಿ ಕಣ್ಣೀರಿಟ್ಟ ಸಿಎಂ ಎಚ್ಡಿಕೆ. 15ರಿಂದ 20 ಕಾಂಗ್ರೆಸ್ ಶಾಸಕರು ಬಿಜೆಪಿ ಸೇರ್ತಾರೆಂಬ ಸುದ್ದಿ. ಶತದಿನ ಸಂಭ್ರಮದಲ್ಲಿ ಸಿಎಂ ದೆಹಲಿಗೆ ದೌಡಾಯಿಸಿದ್ದಾರೆ. ಡಿಸಿಎಂ ಡಾ ಜಿ ಪರಮೇಶ್ವರ್ ಮಾತ್ರ ಮಾಧ್ಯಮದೆದುರು ಸಾಧನೆ ವಿವರಿಸಿ ಮೈಲೇಜ್ ಪಡೆದುಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಸಮ್ಮಿಶ್ರ ಸರ್ಕಾರ ಸುಭದ್ರವಾಗಿದೆ, ಯಾವುದೇ ರೀತಿಯ ಗೊಂದಲ ಇಲ್ಲ. ಆದರೂ ಸಹ ಕೆಲವರು ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ. ವಿರೋಧ ಪಕ್ಷದವರು ಇರ್ಬೋದು ಅಥವಾ ಬೇರೆಯವರು ಇರ್ಬೋದು. ಈ ಸರ್ಕಾರ ಹೆಚ್ಚು ದಿವಸ ಉಳಿಯೋದಿಲ್ಲ. ಈ ಸರ್ಕಾರ ಇಂಥ ಸಂವತ್ಸರದಲ್ಲೇ ಮುಗಿದು ಹೋಗುತ್ತೆ. ಪಂಚಾಂಗ ನೋಡಿ ಸರ್ಕಾರ ಬೀಳುತ್ತದೆ ಅಂತ ಹೇಳುವಂತ ಮಾತುಗಳನ್ನ ಅನೇಕ ಜನ ಹೇಳ್ತಿದ್ದಾರೆ. ಸರ್ಕಾರ 100 ದಿನವನ್ನ ಪೂರೈಸಿದೆ. ಈ ನಡುವೆ ಸಿದ್ದರಾಮಯ್ಯ ವಿದೇಶ ಪ್ರವಾಸ ಕೈಗೊಂಡಿದ್ದು ಅವರೊಂದಿಗೆ ಆಪ್ತರು ಪಯಣ ಬೆಳೆಸಿದ್ದಾರೆ. ಇತ್ತ ಕುಮಾರಸ್ವಾಮಿ ದೆಹಲಿಗೆ ದೌಡಾಯಿಸಿದ್ದಾರೆ. ಹೈಕಮಾಂಡ್ ಭೇಟಿ ಆಗ್ತಿದ್ದಾರೆ. ಮುಂದೆ ಸರ್ಕಾರ ಯಾವ ರೀತಿ ಸಾಗುತ್ತೆ ಕಾದ್ ನೋಡಬೇಕು. ಜನಾರ್ದನ್ ಹೆಬ್ಬಾರ್, ನ್ಯೂಸ್ 18 ಕನ್ನಡ, ಬೆಂಗಳೂರು.
ಎಸ್, ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಕೊಡುವಂತ ಟೈಮ್. ಈಗ ಇಂದಿರಾ ಕ್ಯಾಂಟೀನ್ ನಲ್ಲಿ ಸಾಂಬಾರ್ನಲ್ಲಿ ಎಲಿ ಸಿಕ್ಕಂತ ವಿಚಾರ, ಇದಕ್ಕೆ ಪ್ರಕರಣಕ್ಕೆ ಈಗಾಗಲೇ ಎಳ್ಳು ನೀರು ಬಿಡಲಾಗಿದೆಯಾ ಅನ್ನೋ ಒಂದು ವಿಚಾರ. ಏನಾಯ್ತು ಆ ದೂರು ದಾಖಲಾದ ನಂತರ ಮುಂದೇನಾಯ್ತು, ಅದರ ಬಗ್ಗೆ ಏನಾಯ್ತು, ಮುಂದಿನ ಒಂದು ಡೆವಲಪ್ಮೆಂಟ್, ಜೊತೆಗೆ ಆ ಒಂದು ಟ್ವಿಸ್ಟ್ ಸಿಕ್ಕಿತ್ತು ಆ ಒಂದು ಪ್ರಕರಣಕ್ಕೆ, ಬೇಕಂತಲೇ ಹಾಕಲಾಗಿತ್ತು ಅಂತ ಯಾವ ಸೆಕ್ಷನ್ಗಳಿಗೆ ಒಂದು ಅಡಿ ದೂರನ್ನ ಕೊಡಲಾಗಿದೆ ಎಲ್ಲವನ್ನೂ ಕೂಡ ಹೇಳ್ತೀವಿ. 8 ಗಂಟೆಗೆ ಸರಿಯಾಗಿ ಕ್ರಮ ಕೈಗೊಳ್ಳಬೇಕಾದವರು ಏನ್ ಮಾಡ್ತಿದ್ದಾರೆ, ಏನ್ ಕತೆ, ಯಾವ ರೀತಿಯಾಗಿ ಮುಂದುವರೆದಿದೆ ಅದು ಅಂತ ಬೆಳಗ್ಗೆ 8 ಗಂಟೆಯ ಸುದ್ದಿಯಲ್ಲಿ ಸ್ಫೋಟಕವಾದಂತಹ ಮಾಹಿತಿ ನ್ಯೂಸ್ 18 ನಿಮಗೆ ನೀಡುತ್ತೆ. ಇಂದಿರಾ ಕ್ಯಾಂಟೀನ್ ಸಾಂಬಾರ್ನಲ್ಲಿ ಇಲಿ ಬಿದ್ದಿತ್ತು, ದೊಡ್ಡ ಸುದ್ದಿ ಆಗಿತ್ತು. ಅದಾದ ನಂತರ ಇದು ಇಲಿ ಬೇಕಂತಲೇ ಸ್ಥಳೀಯ ಕಾರ್ಪೊರೇಟರ್ ಸಂಬಂಧಪಟ್ಟಂತವರು ಹಾಕಿದ್ರು ಅನ್ನೋ ಒಂದು ಸುದ್ದಿ ಕೂಡ ಇತ್ತು. ಅದಾದ ನಂತರ ಈಗ ಏನಾಗಿದೆ, ಯಾವ ರೀತಿಯಾದಂತಹ ದೂರು ದಾಖಲಾಗಿದೆ, ಯಾವ ಸೆಕ್ಷನ್ ನಲ್ಲಿ ದೂರು ದಾಖಲಿಸಬೇಕಾದವರು ಏನ್ ಮಾಡಿದ್ರು ಎಲ್ಲವನ್ನು ಕೂಡ ಹೇಳ್ತೀವಿ. 8 ಗಂಟೆಯ ಸುದ್ದಿ ಸಂಚಿಕೆ ಮಿಸ್ ಮಾಡದೆ ನೋಡಿ. ಬಿಜೆಪಿಯ ಇಬ್ಬರು ಒಕ್ಕಲಿಗ ನಾಯಕರ ನಡುವೆ ಕೋಲ್ಡ್ ವಾರ್ ನಡೀತಿದೆ ಅನ್ನೋದು ವಿಚಾರ. ಪ್ರಮುಖವಾಗಿ ಬೆಂಗಳೂರಿನ ಇಬ್ಬರು ಪ್ರಮುಖ ನಾಯಕರು, ಅವರಿಬ್ಬರ ನಡುವೆ ಈಗ ಕೋಲ್ಡ್ ವಾರ್ ನಡೀತಿದೆ ಅಂತ. ಪ್ರಮುಖವಾಗಿ ಸೀಟ್ ಇನ್ನೇನು ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ. ಬೆಂಗಳೂರಿನ ಅಸ್ತಿತ್ವಕ್ಕಾಗಿ ಡಿ.ವಿ. ಸದಾನಂದ ಗೌಡ ಮಾಜಿ ಮುಖ್ಯಮಂತ್ರಿಗಳು, ಜೊತೆಗೆ ಮಾಜಿ ಉಪ ಸಿಎಂ, ಡೆಪ್ಯೂಟಿ ಸಿಎಂ ಆಗಿದ್ದಂತಹ ಅಶೋಕ್ ಅವರ ನಡುವೆ ಈಗ ಜಟಾಪಟಿ ಆಗ್ತಿರೋದು. ಜಯನಗರ ಮತ್ತು ಆರ್ ನಗರ ಉಪಚುನಾವಣೆಯಲ್ಲಿ ಅಶೋಕ್ ಸೈಡ್ ಲೈನ್ ಆಗಿದ್ರು. ಉಪಚುನಾವಣೆ ವೇಳೆ ಡಿ.ವಿ. ಸದಾನಂದ ಗೌಡ ಅವರು ಒಂದು ಮೇಲುಗೈಯನ್ನ ಸಾಧಿಸಿದ್ರು. ಡಿವಿಎಸ್ಗೆ ಉತ್ತರ ಲೋಕಸಭಾ ಒಂದು ಟಿಕೆಟ್ ತಪ್ಪಿಸುವುದಕ್ಕೆ ಅಶೋಕ್ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನೋ ಒಂದು ಸುದ್ದಿ ಈಗ ಕೇಳ್ತಾ ಇದೆ. ಬಿಜೆಪಿಯಲ್ಲಿ ಬೆಂಗಳೂರಿನ ಸಂಸದರು ಈಗ ಆಗಿದ್ದಂತಹ ಡಿವಿಎಸ್ ವಿರುದ್ಧ ಈಗ ಆಗಿರುವಂತಹ ಡಿವಿಎಸ್ ಅವರ ವಿರುದ್ಧ ಈಗ ಅಶೋಕ್ ಅವರು ಒಂದು ರೀತಿಯಾಗಿ ಕೋಲ್ಡ್ ವಾರ್ ಅನ್ನ ನಡೆಸಿದ್ದಾರೆ. ಟಿಕೆಟ್ ಅನ್ನ ತಪ್ಪಿಸಬೇಕು ಅಂತ ಒಕ್ಕಲಿಗರನ್ನ ಎತ್ತುಕಟ್ಟುವಂತ ಪ್ರಯತ್ನ ಆಗ್ತಿದೆ. ಬೆಂಗಳೂರಿನ ಬಹುತೇಕ ಶಾಸಕರ ಬೆಂಬಲ ಡಿವಿಎಸ್ ಅವರಿಗಿದೆ ಅಂತ ಹೇಳಲಾಗ್ತಿದೆ. ಮಧ್ಯ ಪ್ರವೇಶ ಮಾಡದೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಸೈಲೆಂಟ್ ಆಗಿದ್ದಾರೆ ಸದ್ಯಕ್ಕೆ. ಅಶೋಕ್ರನ್ನ ಮಂಡ್ಯದಲ್ಲಿ ಕಣಕ್ಕಿಳಿಸೋದಕ್ಕೆ ತಂತ್ರ ಕೂಡ ಆಗ್ತಿದೆ. ಆ ಒಂದು ಹಿಡಿತ ತಪ್ಪಿಸೋದಕ್ಕೆ ಡಿವಿಎಸ್ ತಂತ್ರವನ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ರಾಹುಲ್ ಗಾಂಧಿ ಒಬ್ಬ ಅರೆಹುಚ್ಚ ಜರ್ಮನ್ಗೆ ಹೋಗಿ ಏನೇನೋ ಮಾತನಾಡ್ತಾನೆ ಅಂತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ವಿಜಯಪುರದ ಮುದ್ದೇಬಿಹಾಳದಲ್ಲಿ ಮಾತನಾಡಿದಂತ ಯತ್ನಾಳ್ ಮಾಜಿ ಪ್ರಧಾನಿ ದೇವೇಗೌಡರ ಬಗ್ಗೆ ಕೂಡ ಲೇವಡಿ ಮಾಡಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ನದಿ ಜೋಡಣೆ ಕನಸಾಗಿತ್ತು, ಆದ್ರೆ ದೇವೇಗೌಡರಿಗೆ ಕುಮಾರಸ್ವಾಮಿಯನ್ನ ಸಿಎಂ ಮಾಡೋದೇ ಕೊನೆ ಕನಸು ಅಂತ ಕೂಡ ಅವರು ಕನಸಾಗಿತ್ತು ಅಂತ ವ್ಯಂಗ್ಯವಾಡಿದ್ದಾರೆ. ದೇವೇಗೌಡರಿಗೆ ಸಂಬಂಧಿಕರು ಹಾಗೂ ಒಕ್ಕಲಿಗರೇ ಮಂತ್ರಿಗಳಾಗಬೇಕು ಎಂದು ದೇವೇಗೌಡರು ವಾಗ್ದಾಳಿ ನಡೆಸಿದರು. ಇವತ್ತು ನೋಡ ರಾಹುಲ್ ಗಾಂಧಿ ಜರ್ಮನ್ದಾಗ ಹೋಗಿ ಏನ್ ಮಾತಾಡ್ತಿತ್ತು, ಅದು ಯಾವ ಕಡೆ ಮಾತಾಡ್ತಿತ್ತು, ಅದ್ರ ಹೆಂಗೆ ಹೋಗಿ ಒಮ್ಮೆ ಅಪ್ಕೊಂಡ್ಬಿಟ್ಟ ಲೋಕಸಭಾದಾಗ ಮೋದಿ ಅವ್ರು. ಏನು ಉತ್ತರ ಲೆಕ್ಕ ಅದು ಏನಾರ ಐತೆ ಸರ್ವೈತ ಗೊತ್ತಿಲ್ಲ ಅಂತದನ್ನ ತಗೊಂಡ್ ರಾಹುಲ್ ಗಾಂಧಿ ಅವರು ಏನಾರ ಅಂದ್ರು ಇಲ್ಲಿ ನಮ್ಮಲ್ಲೆಲ್ಲ ಮಾತಾಡ್ತಾರೆ. ವಾಜಪೇಯಿ ಕೊನೆ ಆಸೆ ಏನಿತ್ತು, ನದಿ ಜೋಡಣೆ ಆಗ್ಬೇಕು. ನೋಡ್ರಿ ಎಲ್ಲರ ಬಾಯಾಗೈತಿ ನದಿ ಜೋಡಣೆ ಅನ್ನುವಂಥದ್ದು ವಾಜಪೇಯಿ ಕೊನೆ ಕನಸು. ದೇವೇಗೌಡದ ಏನ್ ಕನಸು, ಸಾಯುವುದರೊಳಗಾಗಿ ಕುಮಾರಸ್ವಾಮಿ ಮುಖ್ಯಮಂತ್ರಿ. ನೋಡ್ರಿ ಇವ್ರು ದೇಶದ ಬಗ್ಗೆ ಎಷ್ಟು ಕಳೆ ಇತ್ತು. ರೇವಣ್ಣ ಪಿಡಬಿಡಿ ಪವರ್ ಬೇಕು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ಬೇಕು, ಮನೆಯವರೆಲ್ಲ ಕಮಿಷನ್. ಈಗ ಮುಂದಿನ ಟಾಪ್ ಬ್ರೇಕಿಂಗ್ ಅನ್ನು ಕೊಡುವಂತಹ ಟೈಮ್. ಈಗ ಈ ಚೆಕ್ ಪೋಸ್ಟ್ ಅಂದ್ರೆ ಪೊಲೀಸರಿಗೆ ಬಹಳ ಪ್ರೀತಿ. ಇಲ್ಲಿ ಹಗಲು ಆಗ್ಲಿ ಅಥವಾ ರಾತ್ರಿ ಪಾಳಿ ಆಗ್ಲಿ ಬಹಳಷ್ಟು ಇಲ್ಲಿ ಪ್ರೀತಿ ಇರುತ್ತೆ ಪೊಲೀಸ್ ಅವರಿಗೆ. ಈ ಒಂದು ಚೆಕ್ ಪೋಸ್ಟ್ ಅಂತ ಹೇಳಿದ್ರೆ 24/7 ಇಲ್ಲಿ ರೋಲ್ ಕಾಲ್ ನಡೆಯುತ್ತೆ. ಅದೇ ರೀತಿಯಾಗಿ 24 ಗಂಟೆಯೂ ಕೂಡ ಇದೇ ಚೆಕ್ ಪೋಸ್ಟ್ ಬೇಕು ಅಂತ ಪೊಲೀಸರು ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಈ ಚೆಕ್ ಪೋಸ್ಟ್ ನಲ್ಲಿ 24/7 ರೋಲ್ ಕಾಲ್ ನಡೆಯುತ್ತೆ. ಯಾವುದು ಆ ಚೆಕ್ ಪೋಸ್ಟ್? ನ್ಯೂಸ್ 18 ಕ್ಯಾಮೆರಾದಲ್ಲಿ ರೋಲ್ ಕಾಲ್ ಬಹಿರಂಗವಾಗಿದೆ. ಯಾಕೆ ಪೊಲೀಸರಿಗೆ ಅಷ್ಟೊಂದು ಪ್ರೀತಿ ಅಂತ ಪ್ರತಿಷ್ಠಿತ ರಾಜಕಾರಣಿ ತವರಿನ ಅಕ್ರಮ ಬೆಳಗ್ಗೆ 8 ಗಂಟೆಗೆ ಸವಿವರವಾಗಿ ಹೇಳ್ತೀವಿ ವಿತ್ ಫುಲ್ ಡೀಟೇಲ್ಸ್. ಯಾವ ರೀತಿಯಾದಂತಹ ಅಕ್ರಮ ಆಗ್ತಿದೆ, ಯಾವ ಒಂದು ಚೆಕ್ ಪೋಸ್ಟ್ ಅದು, ಅಲ್ಲಿ ಏನೇನಾಗುತ್ತೆ, ಅದು ಹಗಲು ರಾತ್ರಿ ಎಲ್ಲ ಶಿಫ್ಟ್ಗಳಲ್ಲೂ ಕೂಡ ಪೊಲೀಸರು ಅಲ್ಲೇ ಇರಬೇಕು ಅಂತ ಇಷ್ಟಪಡ್ತಾರೆ. ಜಿಲ್ಲೆ ಬಸವನ ಬಾಗೇವಾಡಿಯಲ್ಲಿರುವಂತಹ ವಿಶ್ವಗುರು ಬಸವಣ್ಣನ ಜನ್ಮಸ್ಥಳದ ದೇವಸ್ಥಾನದಲ್ಲಿ ರೊಮ್ಯಾಂಟಿಕ್ ನೃತ್ಯವನ್ನ ಮಾಡಲಾಗಿದೆ. ಮೂಲ ನಂದೀಶ್ವರ ದೇವಸ್ಥಾನದ ಜಾತ್ರೆ ಅಂಗವಾಗಿ ನಡೆಸಲಾಗಿದ್ದಂತಹ ಒಂದು ಸಾಂಸ್ಕೃತಿಕ
ಒಂದು ಕಾರ್ಯಕ್ರಮದಲ್ಲಿ ಯುವತಿ ಮೈಮಾಟ ಪ್ರದರ್ಶನ ಮಾಡಿ ಡ್ಯಾನ್ಸ್ ಮಾಡಿದ್ದಾಳೆ. ಐತಿಹಾಸಿಕ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿರುವಂತಹ ಈ ಒಂದು ಮಂಟಪ ಏನಿದೆ ಅಲ್ಲಿ ರಂಗಮಂದಿರದಲ್ಲಿ ಆಗಿರುವಂತಹ ಒಂದು ಡ್ಯಾನ್ಸ್ ಇದು. ಮೊನ್ನೆ ನಡೆದಂತಹ ಈ ನೃತ್ಯದ ವಿಡಿಯೋ ಇದೀಗ ವೈರಲ್ ಆಗಿದ್ದು ಅಶ್ಲೀಲ ನೃತ್ಯ ಆಯೋಜನೆ ಮಾಡಿದಂತಹ ಆಯೋಜಕರ ವಿರುದ್ಧ ಈಗ ಬಸವ ಭಕ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಮೈತ್ರಿ ಸರ್ಕಾರ ಒಂದಲ್ಲ ಒಂದು ವಿಚಾರಕ್ಕೆ ಸದ್ದು ಮಾಡ್ತಾನೆ ಇರುತ್ತೆ. ಸದ್ಯಕ್ಕೆ ಈಗ ಫೋನ್ ಟ್ಯಾಪಿಂಗ್ ಸದ್ದು. ಯಡಿಯೂರಪ್ಪ ಒಂದ್ ಕಡೆ ನನ್ನ ಫೋನ್ ಟ್ಯಾಪ್ ಆಗ್ತಿದೆ ಅಂತಿದ್ದಾರೆ, ಇನ್ನೊಂದ್ ಕಡೆ ಸಿದ್ದರಾಮಯ್ಯನವರು ಕೂಡ ಹೌದು ನನ್ನ ಫೋನ್ ಕೂಡ ಟ್ಯಾಪ್ ಆಗ್ತಿದೆ ಅನ್ನೋ ಒಂದು ವಿಚಾರ ಆರೋಪ ಪ್ರತ್ಯಾರೋಪ ಕೇಳಿ ಬರ್ತಿದೆ. ಹಾಗಾಗಿ ಫೋನ್ ಟ್ಯಾಪಿಂಗ್ ಸದ್ಯಕ್ಕೆ ಒಂದಷ್ಟು ಟೀಕಾ ಪ್ರಹಾರಕ್ಕೂ ಕೂಡ ವೇದಿಕೆ ಮಾಡಿಕೊಡ್ತಾ ಇದೆ. ಇದೀಗ ಮೈತ್ರಿ ಸರ್ಕಾರದಲ್ಲಿ ಬರೀ ಫೋನ್ ಟ್ಯಾಪಿಂಗ್ನದ್ದೇ ಸದ್ದು. ಮೈತ್ರಿ ಸರ್ಕಾರದಲ್ಲಿ ಸಮನ್ವಯತೆ ಇಲ್ಲದಿರುವುದಕ್ಕೆ ಇದೇ ಸಾಕ್ಷಿ ಎನ್ನಲಾಗಿದೆ. ಪ್ರೊಸೀಜರ್ ಮಾತಲ್ಲಿ ಕೆಲವೊಂದ್ಸೊಮ್ಮೆ ಮುನ್ಸಿಪ್ ಕೋರ್ಟ್ ನಲ್ಲಿ ಸೆಷನ್ ಕೋರ್ಟ್ ಅಲ್ಲಿ ನೇರವಾಗಿ ಸೆಷನ್ ಕೋರ್ಟ್ ಅಲ್ಲಿ ಕೇಳಬೇಕಾದಂತ ವಿಚಾರ ಹೈಕೋರ್ಟ್ ಅಲ್ಲಿ ಕೇಳ್ತಕ್ಕಂತ ಪವರ್ ಇದೆ. ಹೈಕೋರ್ಟ್ ಅಲ್ಲಿ ಕೇಳಬೇಕಲ್ಲ, ಬೈಪಾಸ್ ಮಾಡಿದ್ರೆ ಅಂತ ಅವರು ಬೈಪಾಸ್ ಅಲ್ಲ, ಸ್ಪೀಡ್ ಅಪ್ ದಿ ಇಶ್ಯೂ, ಟು ಸ್ಪೀಡ್ ಅಪ್ ದಿ ಇಶ್ಯೂ ಗವರ್ನರ್ ಇಂದ ಹೋಗಿ ಯಾಕೋಬೇಕು ಅಪ್ಲೈ ಮಾಡ್ಲಿ ಮೈಂಡು. ಫೋನ್ ಟ್ಯಾಪಿಂಗ್ ಅನ್ನೋದು ಮುಂಚೆಲ್ಲ ಕಳ್ಳಕಾಕರು, ಉಗ್ರರು, ನಕ್ಸಲ್ ಅಥವಾ ಸಮಾಜಘಾತುಕ ಶಕ್ತಿಗಳ ವಿರುದ್ಧ ನಡೀತಾ ಇತ್ತು. ಇದೀಗ ರಾಜಕಾರಣಕ್ಕೂ ಅದು ಕಾಲಿಟ್ಟಿರೋದು ವಿಪರ್ಯಾಸ. ಇಂಟರ್ಸೆಪ್ಷನ್ ಹಾಕ್ತಿದ್ದೀವಿ, ಲ್ಯಾಂಡ್ ಫೋನ್ ಹಾಕ್ತಿದ್ದೀವಿ. ಇದು ಮುಖ್ಯವಾಗಿ ಹಾಕೋದಂದ್ರೆ ಯಾರು ರಾಷ್ಟ್ರದ್ರೋಹಿಗಳಿದ್ದಾರೆ, ಯಾರು ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್ ಮಾಡ್ತಾರೆ, ಸಮಾಜದಲ್ಲಿ ನಕ್ಸಲೈಟ್ಗಳಿದ್ದಾರೆ, ವಿಭಜನೆ ಮಾಡ್ತಾರೆ, ಟೆರರಿಸ್ಟ್ ಇದ್ದಾರೆ, ಯಾರು ಡೊಕೈಟಿ ಗ್ಯಾಂಗ್ ಇದ್ದಾರೆ, ಅಂತವರು ಆಕ್ಟಿವಿಟೀಸ್ ಮತ್ತು ಅವರು ಚಲನವಲನಗಳನ್ನ ಕಂಡುಹಿಡಿಯಲಿಕ್ಕೆ ನಾವು ಇಂಟರ್ಸೆಪ್ಷನ್ ಹಾಕ್ತಿದ್ವಿ. ವಿಂಗ್ನವರು ಯಾವಾಗ ಸರ್ಕಾರದಲ್ಲಿ ಏನಾದರೂ ವ್ಯತ್ಯಾಸ, ಏನಾದರೂ ಬಂಡಾಯ ಬಂದ್ರೆ ಸೊ ಅವರು ಕೆಲವೊಬ್ರು ಯಾರು ಬಂಡಾಯಗಾರರು ಇರ್ತಾರೆ ಅಂತವ್ರದ್ದು ಸ್ವಲ್ಪ ಕಣ್ಣಿಡ್ರಪ್ಪ. ಫೋನ್ ಟ್ಯಾಪಿಂಗ್ ಅಂತೆಲ್ಲ ಸರ್ಕಾರದ ವಿರುದ್ಧ ಟೀಕೆಗಳು ನಡೀತಾ ಇರುವಾಗಲೇ ಸಿಎಂ ಕುಮಾರಸ್ವಾಮಿ ದಿಲ್ಲಿಗೆ ಹೋಗಿದ್ದಾರೆ. ಋಣಮುಕ್ತ ಕಾಯ್ದೆ ಜಾರಿಗೆ ಸಂಬಂಧ ರಾಷ್ಟ್ರಪತಿ ಭೇಟಿ ಮಾಡೋಕೆ ಮುಂದಾಗಿದ್ದಾರೆ. ಇದು ಕೂಡ ಟೀಕೆಗಳಿಗೆ ಗುರಿಯಾಗಿದೆ. ಮೈತ್ರಿ ಸರ್ಕಾರ 100 ದಿನ ಪೂರೈಸ್ತಾ ಇರೋ ದಿನದಲ್ಲೇ ಹೊಸ ಬೆಳವಣಿಗೆಗಳಾಗ್ತಾ ಇರೋದು ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಕೊಡಗು ಜಿಲ್ಲೆಯ ನಿರಾಶ್ರಿತರ ಶಿಬಿರ ಏನಿದೆ ಅಲ್ಲಿರುವಂತಹ ಪ್ರವಾಸ ಸಂತ್ರಸ್ತರು ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಈಗ ತಮ್ಮ ನೋವನ್ನ ತೋಡಿಕೊಳ್ತಾ ಇದ್ದಾರೆ. ಕುಶಾಲನಗರ ವಾಲ್ಮೀಕಿ ಭವನದಲ್ಲಿ ಸರಿಯಾದ ಸಮಯದಲ್ಲಿ ಊಟ ಕೊಡೋದಿಲ್ಲ, ಮಧ್ಯಾಹ್ನದ ಊಟವನ್ನ 4 ಗಂಟೆಗೆ ಕೊಡ್ತಾರೆ. ಆ ರೀತಿಯ ಒಂದು ಆರೋಪ ಕೇಳಿ ಬರ್ತದೆ. ಒಂದು ರೀತಿಯಾಗಿ ನಮ್ಮನ್ನ ಭಿಕ್ಷುಕರಂತೆ ಕಾಣಿಸ್ಕೊಳ್ತಿದ್ದಾರೆ, ಅಲ್ಲಿ ಕಾಣಿಸ್ಕೊಳ್ತಿದ್ದಾರೆ, ನಮಗೆ ಆ ರೀತಿಯಾಗಿ ನಡೆಸ್ಕೊಳ್ತಿದ್ದಾರೆ ಅಂತ. 300 ಜನಕ್ಕೆ 3 ಶೌಚಾಲಯ ಇದೆ, ಯಾವ ಸೌಲಭ್ಯವೂ ಕೂಡ ಇಲ್ಲಿಲ್ಲ. ಹೀಗಾಗಿ ನಮ್ಮನ್ನ ಮಡಿಕೇರಿಯ ಸೇವಾ ಭಾರತಿ ಕೇಂದ್ರಕ್ಕೆ ಬಿಡುವಂತೆ ನಿರಾಶ್ರಿತರು ಒತ್ತಾಯಿಸಿದ್ದಾರೆ. ಈ ಬಗ್ಗೆ ನಿರಾಶ್ರಿತರು ಮತ್ತು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಇನ್ನು ಕೊಡಗು ನಿರಾಶ್ರಿತರಿಗೆ 15 ದಿನದ ಒಳಗೆ ತಾತ್ಕಾಲಿಕ ಶೆಡ್ ಅನ್ನು ನಿರ್ಮಾಣ ಮಾಡಿಕೊಡುವುದಾಗಿ ಉಸ್ತುವಾರಿ ಸಚಿವ ಸಾರಾ ಮಹೇಶ್ ಹೇಳ್ತಾ ಇದ್ದಾರೆ. ಜೊತೆಗೆ 3 ತಿಂಗಳೊಳಗೆ ಶಾಶ್ವತ ಮನೆಗಳನ್ನು ಕಟ್ಟಿಕೊಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಸಚಿವರ ಜೊತೆ ನಮ್ಮ ಕೊಡಗಿನ ಪ್ರತಿನಿಧಿ ನಡೆಸಿರುವಂತಹ ಮಾತುಕತೆ ಇಲ್ಲಿದೆ. ಕೊಡಗಿನಲ್ಲಾದಂತಹ ಮಹಾಮಳೆಗೆ ಸಾವಿರಾರು ಜನ ನಿರಾಶ್ರಿತರಾಗಿ ಸುಮಾರು 41ಕ್ಕೂ ಹೆಚ್ಚಿನ ನಿರಾಶ್ರಿತ ಕೇಂದ್ರಗಳಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಅವರಿಗೆ ಏನು ಪುನರ್ವಸತಿಗೆ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಸಭೆ ನಡೆದಿದೆ. ಅದಕ್ಕೆ ಸಂಬಂಧಪಟ್ಟಾಗಿ ಈಗ ಉಸ್ತುವಾರಿ ಸಚಿವರಂತಹ ಸಾರಾ ಮಹೇಶ್ ಅವರು ಮಟ್ಟಿಗಿದ್ದಾರೆ. ಅವರು ಏನ್ ಹೇಳ್ತಾರೆ, ಏನೆಲ್ಲ ಸಭೆಯಲ್ಲಿ ತೀರ್ಮಾನ ಆಗಿದೆ ಅಂತ ಕೇಳಿದ್ರೆ, ಆ ಸಭೆಯಲ್ಲಿ ನಿರಾಶ್ರಿತರಿಗೆ ಒಂದು ತಾತ್ಕಾಲಿಕವಾಗಿ ಮತ್ತೆ ಶಾಶ್ವತವಾಗಿ ಏನೆಲ್ಲ ಪರಿಹಾರಕ್ಕೆ ಈಗಾಗಲೇ ಚರ್ಚೆ ಆಗಿದೆ ಸರ್? ಈಗ ಒಟ್ಟು 100 ಎಕರೆ ಭೂಮಿಯನ್ನ ಈಗ ನಮ್ಮ ಅಧಿಕಾರಿಗಳು ಗೊತ್ತು ಮಾಡಿದ್ದಾರೆ. ಅದರಲ್ಲಿ 50 ಎಕರೆ ಒಂದೇ ಕಡೆ ಇರ್ತಕ್ಕಂಥದ್ದು ಗಾಳಿಬೀಡು ಪಕ್ಕ, ಅಲ್ಲಿ ತಾತ್ಕಾಲಿಕವಾದಾಗ ಶೆಡ್ಡನ್ನು ಮಾಡಲಿಕ್ಕೆ. ಇನ್ನೊಂದು 50 ಎಕರೆನಲ್ಲಿ ಆ ಪಂಚಾಯತಿ ವ್ಯಾಪ್ತಿನಲ್ಲಿ 3 ಎಕರೆ 4 ಎಕರೆ ಈಗ ಸಿಕ್ಕಿದೆ. ಈಗ ಒಂದು ಫಾರ್ಮೇಟನ್ನು ರೆಡಿ ಮಾಡಿದ್ದೀವಿ. ಯಾರಿಗೆ ಸ್ವಂತ ಮನೆ ಹಣ ಕಟ್ಕೊಳ್ಳಿಕ್ಕೆ ಬರೀ ಹಣ ಬೇಕು, ಯಾರಿಗೆ ಮನೆಯನ್ನು ಕಟ್ಕೊಡ್ಬೇಕು ಅವರು ಅಲ್ಲಿ ಗುರುತು ಮಾಡ್ತಾರೆ. ಅಲ್ಲಿವರೆಗೆ ತಾತ್ಕಾಲಿಕ ಶೆಡ್ಗೆ ಯಾರು ಹೋಗ್ತಾರೆ, ಜೊತೆಗೆ ಇಲ್ಲ ಬಾಡಿಗೆ ಏನಾದ್ರು ಸರ್ಕಾರ ಕೊಟ್ಟರೆ ಅದನ್ನು ಏನು ಮಾಡಬೇಕು ಅಂಥೇಳಿ ಮಾಹಿತಿಯನ್ನು ಕೊಡಲಿಕ್ಕೆ ಒಂದು ಫಾರ್ಮೇಟ್ ರೆಡಿ ಮಾಡಿ ಕೊಟ್ಟಿದ್ದೀವಿ.
ಅದು ಕೊಟ್ಟ ನಂತರ ತೀರ್ಮಾನವನ್ನು ಮಾಡ್ತೀವಿ. ತಾತ್ಕಾಲಿಕ ಶೆಡ್ ಆಗಿರ್ಬೋದು ಅಥವಾ ಬಾಡಿಗೆ ಮನೆ ಕಳಿಸೋದಂತ ಆಗಿರ್ಬೋದು, ಅದು ಯಾವಾಗ ಆಗುತ್ತೆ ಸರ್? ತಾತ್ಕಾಲಿಕದ್ದು ಇನ್ನೊಂದು 15-20 ದಿವಸದಲ್ಲಿ ಮಾಡ್ತೀವಿ. ಇನ್ನೂ 15-20 ದಿನ ನಿರಾಶ್ರಿತ ಶಿಬಿರಗಳಲ್ಲೇ ಜನರನ್ನು ಕಾಲ ಕಳೆಯಬೇಕು ಇರ್ತಾರೆ. ಈಗ 7,000 ಇದ್ದವ್ರು ಈಗ 2,000 ಇದ್ದಾರೆ. 18 ಜನ ನಾಪತ್ತೆ ಆಗಿದ್ರು, ಅದರಲ್ಲಿ 16 ಜನ ಬಾಡಿ ಸಿಕ್ಕಿದೆ, ಇನ್ನು 2 ಜನದ್ದು ಸಿಗಬೇಕಿದೆ. 14 ಜನಕ್ಕೆ ಈಗಾಗಲೇ ಪರಿಹಾರದ ಚೆಕ್ಕನ್ನು ಕೊಟ್ಟಿದ್ದೀವಿ. 115 ಕೋಟಿ ಈಗ ಸರ್ಕಾರ ಬಿಡುಗಡೆ ಮಾಡಿದೆ. ಒಟ್ಟು ಈಗ ಕೊಡಗಿನಲ್ಲಿ ಆದಂತಹ ಬೆಳೆ ನಷ್ಟ ಏನಿದೆ ಸರ್, ಅದು ಒಟ್ಟು ಎಷ್ಟಾಗಿರ್ಬೋದು? ಅದು ಅವ್ರಿಗೆ ಏನು ಶಾಶ್ವತವಾದಂಥ ಪರಿಹಾರ ಏನು ಸರ್? ಈಗ ಅಂದಾಜು ಪಟ್ಟಿಯನ್ನು ಈಗ ಕಾಫಿ ಬೋರ್ಡ್ಗೆ ಕಳಿಸ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಸರ್ ಮತ್ತೊಂದು, ಈಗ ಏನು ಕೊಡಗಿನಲ್ಲಿ ಕೇವಲ ಮನೆ ಕಳ್ಕೊಂಡಿರೋದಷ್ಟೇ ಅಲ್ಲ, ಅದ್ರ ಜೊತೆಗೆ ಮನೆ ಇಲ್ಲದ ಅಂದರೆ ಕೊಡಗಿನಲ್ಲಿ ಸ್ಪೆಷಲಿ ನಿವೇಶನ ರೈತರು, ಸೂರು ರೈತರು ಸಾಕಷ್ಟು ಜನ ಇದ್ದಾರೆ. ಅವರು ಹಲವಾರು ವರ್ಷಗಳಿಂದ ಬಾಡಿಗೆ ಮನೆಯಲ್ಲೇ ಇದುವರೆಗೆ ಕಾಲ ಕಳೆದರೆ ಅವರು ಈಗ ಬಾಡಿಗೆ ಮನೆ ಕಳ್ಕೊಂಡು ಕೂಡ ನಿರಾಶ್ರಿತರಾಗಿದ್ದಾರೆ. ಅಂಥವ್ರಿಗೆ ಏನು ಸೊಲ್ಯೂಷನ್ ಸರ್? ಈಗ ಶಾಶ್ವತವಾಗಿರ್ತಕ್ಕಂಥವ್ರಿಗೆ ಫಸ್ಟ್ ಪ್ರಯಾರಿಟಿ, ಆಮೇಲೆ ಬಾಡಿಗೆ ಇರ್ತಕ್ಕಂಥವ್ರಿಗೆ ಏನು ಮಾಡಬೇಕು ಅನ್ನೋ ತೀರ್ಮಾನ ಮಾಡ್ತೀವಿ. ಸೊ ಒಟ್ಟಿನಲ್ಲಿ ಕೊಡಗಿನಲ್ಲಿ ಏನೀಗ ಶಾಶ್ವತವಾಗಿ ಸೂರುಗಳನ್ನು ಕಳ್ಕೊಂಡಿದ್ದಾರೆ, ಅವರಿಗೆ ತಕ್ಷಣದಿಂದ 15 ದಿನಗಳಲ್ಲಿ ತಾತ್ಕಾಲಿಕವಾದಂತಹ ಶೆಡ್ಗಳನ್ನು ಮಾಡ್ತೀವಿ. ಅದರಲ್ಲಿ ಮತ್ತೊಂದು ಕಡೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಶಾಶ್ವತವಾದಂತಹ ಪರಿಹಾರವನ್ನು ಕೂಡ ಮಾಡಿಕೊಳ್ಳಲಿಕ್ಕೆ ವ್ಯವಸ್ಥೆ ಆಗಿದೆ ಅನ್ನೋಂಥದ್ದು ಉಸ್ತುವಾರಿ ಸಚಿವರಾದಂತಹ ಸಾರಾ ಮಹೇಶ್ ಅವರ ಮಾತು. ಕ್ಯಾಮ್ರಾಮ್ಯಾನ್ ಸಂದೀಪ್ ಜೊತೆ ರವಿ ಎಸ್, ನ್ಯೂಸ್ 18 ಕನ್ನಡ, ಕೊಡಗು. ಆದಷ್ಟು ಬೇಗ ಸಾರಾ ಮಹೇಶ್ ಅವರು ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ. ಜೊತೆಗೆ ಸರ್ಕಾರ ಕೂಡ, ಯಾಕಂದ್ರೆ ಬಹಳಷ್ಟು ದಿನ ಒಂದು ಶಿಬಿರಗಳಲ್ಲಿರೋದು ಬಹಳ ಕಷ್ಟ. ಮುಂದಿನ ವಿಚಾರ, ಈಗ ಹಂಪಿಯ ವಿರೂಪಾಕ್ಷೇಶ್ವರ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆದ್ರೆ ಈಗ ವಿದೇಶಿಗರು ಕೂಡ ಆ ದೇವಸ್ಥಾನಕ್ಕೆ ಬರ್ತಿದ್ದಾರೆ, ಬೇರೆ ಬೇರೆ ಕಡೆಯಿಂದ, ಬೇರೆ ಬೇರೆ ದೇಶಗಳಿಂದ. ಆದ್ರೆ ವಿದೇಶಿಗರ ತುಂಡುಡುಗೆ ಏನಿದೆ ಅದು ಬಹಳಷ್ಟು ವಿವಾದಕ್ಕೆ ಕಾರಣವಾಗ್ತಾ ಇದೆ. ಅಲ್ಲಿ ವಸ್ತ್ರ ಸಂಹಿತೆ ಹೇರುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಿದೆ. ದಕ್ಷಿಣ ಕಾಶಿ ಎಂದೇ ಹೆಸರುವಾಸಿಯಾದ ಹಂಪಿಯಲ್ಲಿ ವಿದೇಶಿಗರಿಂದ ಹಿಂದೂ ಸಂಸ್ಕೃತಿಗೆ ಧಕ್ಕೆ ಆಗ್ತಾ ಇದೆ ಎಂಬ ಆರೋಪ ನಿನ್ನೆ ಮೊನ್ನೆಯದಲ್ಲ. ಹಂಪಿ ನೋಡಲು ಬರುವ ವಿದೇಶಿಗರು ವಿರೂಪಾಕ್ಷ ದೇವಸ್ಥಾನಕ್ಕೆ ತುಂಡುಡುಗೆಯಲ್ಲಿ ಬರ್ತಾರೆ, ಕೆಲವರು ಚಪ್ಪಲಿ ಹಾಕೊಂಡೇ ಬರ್ತಾರೆ. ಇದರಿಂದ ಇಲ್ಲಿನ ಸಂಸ್ಕೃತಿಯಂತೆ ನಡೆದುಕೊಳ್ಳೋರಿಗೆ ಮುಜುಗರ ಆಗತ್ತೆ. ದೇವಸ್ಥಾನಕ್ಕೆ ಮಡಿ ಮೈಲಿಗೆಯಲ್ಲಿ ಬರುವ ಭಕ್ತರಿಗೆ ಇದು ಸಾಕಷ್ಟು ಬೇಸರ ತರಿಸಿದೆ. ಹೀಗಾಗಿ ತಿರುಪತಿ ಧರ್ಮಸ್ಥಳದಲ್ಲಿ ಭಕ್ತರ ದರ್ಶನ ವ್ಯವಸ್ಥೆಯಂತೆ ಇಲ್ಲಿಯೂ ವಸ್ತ್ರ ಸಂಹಿತೆ ಅಗತ್ಯವಿದೆ ಎಂದು ಕಾಂಗ್ರೆಸ್ ಹಿರಿಯ ನಾಯಕ ವಿಎಸ್ ಉಗ್ರಪ್ಪ ಹೇಳಿದ್ದಾರೆ. ಈ ಹಿಂದೆ ಗಂಡಸರಿಗೆ ಲುಂಗಿ, ಶಲ್ಯ ಹಾಗೂ ಮಹಿಳೆಯರಿಗೆ ಸೀರೆ ಧರಿಸಿ ದೇವಸ್ಥಾನದ ಒಳಗೆ ಬರುವ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಈ ವಸ್ತ್ರ ಸಂಹಿತೆ ಪದ್ಧತಿ ಕೆಲ ತಿಂಗಳು ಇರಲಿಲ್ಲ. ಈ ಕುರಿತು ಮರುಪರಿಶೀಲಿಸಿ ವಸ್ತ್ರ ಸಂಹಿತೆ ಜಾರಿಗೆ ತನ್ನಿ ಎಂದು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮೇಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಸರ್ಕಾರದ ಮಟ್ಟದಲ್ಲಿ ನಮಗೆ ನಿರ್ದೇಶನ ಇಲ್ಲ ಸರ್. ನಾವು ಆ ವಿಚಾರವಾಗಿ ನಾವು ಯಾವುದೇ ನಿರ್ದಿಷ್ಟ ಕ್ರಮ ಕೈಗೊಳ್ಬೇಕಂದ್ರೆ ನಾವು ಡೈರೆಕ್ಷನ್ಸ್ ಬೇಕಾಗುತ್ತೆ. ನಾವು ಇಲ್ಲಿ ಆದಷ್ಟು ನಾವು ಬರುವಂಥ ಭಕ್ತಾದಿಗಳು ಹೇಳ್ತೇವೆ, ಇಲ್ಲಿ ನೀವು ಭಾರತೀಯ ಸಂಪ್ರದಾಯ ಪ್ರಕಾರ ಉಡುಗೆಗಳನ್ನು ತಗೊಂಡು, ಅದಾಗಿಯೂ ಭಕ್ತರು ಅವ್ರ ಇಚ್ಛಾನುಸಾರವಾಗಿ ಬರ್ತಾ ಇದ್ದಾರೆ. ನಾವು ಅದನ್ನು ಹೆಚ್ಚು ರಿಸ್ಟ್ರಿಕ್ಟ್ ಮಾಡೋಕ್ಕೆ ನಮಗೆ ಕಾನೂನು ಮತ್ತು ಸುತ್ತೋಲೆಗಳು ಮತ್ತು ಮೇಲಾಧಿಕಾರಿಗಳ ಆದೇಶ ಬೇಕಾಗ್ತದೆ ಸರ್. ಈಗಾಗಲೇ ಕಳಿಸಿದ್ದಿದೆ ಸರ್. ಸರ್ಕಾರ ಮಟ್ಟದಲ್ಲಿ ಇದನ್ನ ಪರಿಶೀಲನೆ ಹಂತದಲ್ಲಿದೆ. ಸರ್ಕಾರದಿಂದ ಬಂದ್ಮೇಲೆ ನಾವು ಮುಂದಿನ ಕ್ರಮ ಅನುಸರಿಸ್ತೇವೆ. ಒಟ್ಟಿನಲ್ಲಿ ಹಂಪಿಯಲ್ಲೂ ವಸ್ತ್ರ ಸಂಹಿತೆ ಜಾರಿ ಬಗ್ಗೆ ವಿಷಯ ಚರ್ಚೆಯಲ್ಲಿದೆ. ನೋಡೋಣ ಏನಾಗುತ್ತೆ ಎಂದು. ಕ್ಯಾಮರಾಮನ್ ದಿವಾಕರ್ ರೆಡ್ಡಿ ಜೊತೆ ಶರಣು, ಹಂಪಿ, ನ್ಯೂಸ್ 18 ಕನ್ನಡ, ಬಳ್ಳಾರಿ. ಕೃಷ್ಣಾ ನದಿಗೆ 1 ಲಕ್ಷ ಕ್ಯೂಸೆಕ್ಕೂ ಹೆಚ್ಚು ನೀರು ಬಿಟ್ಟಿರೋದ್ರಿಂದ ಈಗ ಕುರಿ ಮೇಯಿಸಲು ಹೋದಂತಹ ಒಂದಷ್ಟು ಕುರಿಗಾಹಿಗಳು ನಡುಗಡ್ಡೆಯಲ್ಲಿ ಸಿಲುಕುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ರಾಯಚೂರು ಜಿಲ್ಲೆ ದೇವದುರ್ಗದ ತಾಲೂಕಿನ ಚಿಂಚೋಡಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಗ್ರಾಮದ ಕುರಿಗಾಹಿಗಳು ನಿನ್ನೆ ಬೆಳಗ್ಗೆ ಕುರಿ ಮೇಯಿಸೋಕೆ ಅಂತ ನದಿ ದಾಟಿ ಹೋಗಿರ್ತಾರೆ. ನೀರು ಬಿಟ್ಟಿರೋದ್ರಿಂದ ಈಗ ನಡುಗಡ್ಡೆಯಲ್ಲಿ ಅವರು ಸಿಲುಕಿದ್ದಾರೆ. ರಕ್ಷಣಾ ತಂಡ ನದಿ ದಂಡೆಯಲ್ಲಿ ಬೀಡು ಬಿಟ್ಟಿದ್ದು, ಇವತ್ತು ಮೆಕ್ಯಾನಿಸಮ್ ಬೋಟ್ ಮೂಲಕ ರಕ್ಷಣಾ ಕಾರ್ಯಾಚರಣೆ ನಡೆಸಲಿದ್ದಾರೆ. ನಿನ್ನೆ ತೆಪ್ಪದ ಮೂಲಕ ಗ್ರಾಮಸ್ಥರು ತೆರಳಿ ಕುರಿಗಾಹಿಗಳಿಗೆ ಊಟ ಕೊಟ್ಟು ವಾಪಸ್ ಬಂದಿದ್ರು. ಫೋರ್ಜರಿ ಡಾಕ್ಯುಮೆಂಟ್ಗಳ ಒಂದು ಹಾವಳಿ ಎಷ್ಟು ಜೋರಾಗಿದೆ ಅಂತಂದ್ರೆ, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ಅವರಿಗೂ ಕೂಡ ಈ ನಕಲಿ ಕಾಟ ತಪ್ಪಿಲ್ಲ. ಅವರದೇ ಆದಂತಹ ಸಹಿಯನ್ನ ನಕಲಿ ಮಾಡಿ ಅವರಿಗೆ ತೋರಿಸಿದಂತಹ ಘಟನೆ ನಡೆದಿದೆ. ಎಕನಾಮಿಕ್ಸ್ ಉಪನ್ಯಾಸಕ ಈರಪ್ಪ ಅವಣಿ ಅನ್ನೋರು ಶಿಕ್ಷಣ ಇಲಾಖೆಯಿಂದ ಕಂದಾಯ ಇಲಾಖೆಗೆ ಶಿಫ್ಟ್ ಮಾಡಿಸ್ಕೋಬೇಕು ಅಂತ ಓಡಾಡ್ತಾ ಇದ್ರಂತೆ. ಆಗ ಲಾಯರ್ ಶೇಖರ್ ಎಂಬಾತ ಪರಿಚಯವಾಗ್ತಾರೆ. ಅಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರ ಲೆಟರ್ ಹೆಡ್ ಅನ್ನೇ ನಕಲಿ ಮಾಡಿ ಕೊಟ್ಟಿದ್ದ.
ಆದರೆ ಆ ಲೆಟರ್ ಹೆಡ್ನಿಂದ ಅಂದರೆ ಈರಪ್ಪನವರ ಟ್ರಾನ್ಸ್ಫರ್ ಆಗಿರಲಿಲ್ಲ. ಇಷ್ಟಾದ ಮೇಲೆ ಅದೇ ಲೆಟರ್ ಹೆಡ್ ಅನ್ನ ಈರಪ್ಪ CS ಬಳಿ ತೆಗೆದುಕೊಂಡು ಹೋದಾಗ CSಗೆ ಶಾಕ್ ಆಗಿದೆ ಒಂದ್ಸಲ. ಈಗ ಡ್ಯೂಪ್ಲಿಕೇಟ್ ಲೆಟರ್ ಹೆಡ್ ಮಾಡಿಕೊಟ್ಟ ಶೇಖರ್ ಕಂಬೆಣಿಸ್ತಾ ಇದ್ದಾನೆ. ಬ್ಲಾಕ್ ಮನಿ ಕಪ್ಪು ಹಣಕ್ಕೆ ಬ್ರೇಕ್ ಹಾಕುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಹಳೆ ನೋಟ್ಗಳನ್ನು ಬ್ಯಾನ್ ಮಾಡಿತ್ತು. ಅದರ ಪರಿಣಾಮ 99.3% ಹಳೆ ನೋಟ್ಗಳು ಬ್ಯಾಂಕ್ಗೆ ವಾಪಸ್ ಬಂದಿದ್ದಾವೆ. ಬ್ಯಾಂಕ್ಗೆ RBIನ 2017-18ನೇ ಸಾಲಿನ ವಾರ್ಷಿಕ ವರದಿಯಲ್ಲಿ ಇದನ್ನ ಉಲ್ಲೇಖಿಸಲಾಗಿದೆ. ನೋಟ್ ಬ್ಯಾನ್ಗೂ ಮೊದಲು 15.41 ಲಕ್ಷ ಕೋಟಿ ರೂಪಾಯಿ ಚಲಾವಣೆಯಲ್ಲಿತ್ತು. ಇದು 500 ಹಾಗೂ 1000 ರೂಪಾಯಿ ಮುಖಬೆಲೆಯ ನೋಟುಗಳಲ್ಲಿನ ಚಲಾವಣೆಯ ಲೆಕ್ಕ. ಈ ನೋಟುಗಳ ರದ್ದತಿ ನಂತರ 15.31 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ನೋಟುಗಳು ವಾಪಸ್ ಬಂದಿವೆ. ಒಟ್ಟಾರೆ 99.3% ಹಳೆ ನೋಟ್ ವಾಪಸ್ ಬಂದಿದೆ. ಅಂದರೆ ಕೇವಲ 0.1 ಲಕ್ಷ ಕೋಟಿ ರೂಪಾಯಿಯ ಹಳೆಯ 500 ಹಾಗೂ 1000ದ ನೋಟ್ ವಾಪಸ್ ಬಂದಿಲ್ಲ. ನೋಟ್ ಬ್ಯಾನ್ ಆದ 21 ತಿಂಗಳ ನಂತರ RBI ತನ್ನ ವಾರ್ಷಿಕ ವರದಿಯಲ್ಲಿ ಈ ಮಾಹಿತಿ ನೀಡಿದೆ. ನೋಟ್ ಬ್ಯಾನ್ ಉದ್ದೇಶ ಕಪ್ಪು ಹಣ ಬಯಲಿಗೆಳೆಯೋದಾಗಿತ್ತು. ಸಾಮಾನ್ಯವಾಗಿ ಕಾಳಧನಿಕರು ಕೋಟಿ ರೂಪಾಯಿಯನ್ನ 500-1000 ರೂಪಾಯಿ ಮುಖಬೆಲೆಯ ನೋಟುಗಳಲ್ಲೇ ಅಡಗಿಸಿಟ್ಟಿರುತ್ತಾರೆ ಅನ್ನೋ ಲೆಕ್ಕಾಚಾರವಿತ್ತು. ಹೀಗಾಗಿ ಅತಿ ದೊಡ್ಡ ಮುಖಬೆಲೆಯ ನೋಟುಗಳನ್ನು ಬ್ಯಾನ್ ಮಾಡಲಾಯಿತು. ಆದರೆ 99.3% ನೋಟುಗಳು ವಾಪಸ್ ಬಂದಿರೋದು ಕಪ್ಪು ಹಣ 100-50ರ ನೋಟುಗಳಲ್ಲಿ ಇಡ್ಲಾಗಿದೆಯಾ ಅನ್ನೋ ಅನುಮಾನಕ್ಕೂ ಕಾರಣವಾಗಿದೆ. ಆದರೆ ನೋಟ್ ಬ್ಯಾನ್ನಿಂದ ಒಂದಷ್ಟು ಒಳ್ಳೆಯದು ಕೂಡ ಆಗಿದೆ ಅಂತಾರೆ ಆರ್ಥಿಕ ತಜ್ಞರು. ಬ್ಯಾಂಕಿಗೆ ಮತ್ತೆ ಚಲಾವಣೆಗೆ ಬಂದಿರೋ ಅಷ್ಟು ದುಡ್ಡು ಕೂಡ 15.31 ಲಕ್ಷ ಕೋಟಿ ರೂಪಾಯಿ ಏನು ವಾಪಸ್ ಬಂದಿದೆಯಲ್ಲ, ಇಷ್ಟು ಕೂಡ ವೈಟ್ ಮನಿ ಏನಲ್ಲ, ದೇರ್ ಇಸ್ ಎ ಬ್ಲಾಕ್ ಪೋರ್ಷನ್ ಆಲ್ಸೋ. ಆ ಬ್ಲಾಕ್ ಪೋರ್ಷನ್ ಯಾರದ್ದು ಅಂತ ಕಂಡುಹಿಡಿಯೋದಕ್ಕೆ ನಾವಿನ್ನು ಕಾಯ್ಬೇಕು. ಇಟ್ ವಿಲ್ ಹ್ಯಾಪನ್ ಅಂತ ನೀವು ಹೇಳಿದ್ರೆ ಇಟ್ ವಿಲ್ ಹ್ಯಾಪನ್. ಸೊ ಟು ಸಮರೈಸ್ ಇಟ್, ಡಿಮಾನಿಟೈಸೇಷನ್ ವಾಸ್ ನಾಟ್ ಎ ಫೇಲ್ಯೂರ್, ವಾಸ್ ನಾಟ್ ಎ ಡಿಸಾಸ್ಟರ್ ಅಕಾರ್ಡಿಂಗ್ ಟು ಯು. ನಾವು ಒಂದು ಅರ್ಥ ಮಾಡ್ಕೋಬೇಕು ಸರ್, ಡಿಮಾನಿಟೈಸೇಷನ್ ಮಾಡಿದ್ದು ಬರೀ ಬ್ಲಾಕ್ ಮನಿ ಯಾರ್ಯಾರು ಇಟ್ಕೊಂಡಿದ್ದಾರೆ ಅದನ್ನ ವಾಪಸ್ ತರಿಸಬೇಕು ಅನ್ನೋದು ಮಾತ್ರ ಆಗಿರ್ಲಿಲ್ಲ, ಅಥವಾ ಸರ್ಕಾರ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ಬೇಕು ಅನ್ನೋದು ಒಂದೇ ಆಗಿರ್ಲಿಲ್ಲ. ಅದ್ರ ಜೊತೆಗೆ ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರು, ಈ ಡಿಜಿಟಲ್ ಎಕಾನಮಿ ಆಗ್ಬೇಕು. ಡಿಜಿಟಲ್ ಎಕಾನಮಿ ಆಗ್ಬೇಕು ಅಂದ್ರೇನು, ಜನ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಇಂದ ಈ ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡಬೇಕು. ಡೆಬಿಟ್ ಕಾರ್ಡು ಅಥವಾ ಇಂಟರ್ನೆಟ್ ಬ್ಯಾಂಕ್. ಎಕ್ಸಾಕ್ಟ್ಲಿ. ಒಳ್ಳೆಯದು ಕೆಟ್ಟದ್ದು ಏನೇ ಇರಲಿ, ನೋಟ್ ಬ್ಯಾನ್ ಇಂದ ನೋವು ತಿಂದಿದ್ದು ಮಾತ್ರ ಮಧ್ಯಮ ವರ್ಗ. ಇಷ್ಟು ಮಾತ್ರಕ್ಕೆ ನಮಗೆ ಈ ಹಿಂಸೆ ಕೊಡಬೇಕಿತ್ತ ಅಂತ ಶಾಪ ಹಾಕ್ತಿದೆ ಆ ವರ್ಗ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಉತ್ತರ ಕನ್ನಡ ಜಿಲ್ಲೆಯ ಕೃಷಿ ಮಾಡುವಂತಹ ಹವ್ಯಕ ಸಮುದಾಯದ ಯುವಕನೊಬ್ಬ ದಾವಣಗೆರೆಯ ಅನಾಥಾಶ್ರಮದ ಯುವತಿಯನ್ನ ಮದುವೆ ಆಗಿದ್ದಾನೆ. ಯಾರು ಆ ಯುವಕ, ಮದುವೆ ಹೇಗೆ ನಡೆಯಿತು ಬನ್ನಿ ನೋಡ್ಕೊಂಬರೋಣ. ಈತ ರಾಮಕೃಷ್ಣ ಹೆಗಡೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಹರ್ಸಿಕಟ್ಟ ಪಕ್ಕದ ಹಾರ್ಸಿಮನೆ ಗ್ರಾಮದವನು. ಈಕೆ ಕವಿತಾಬಾಯಿ. ದಾವಣಗೆರೆಯ ಶ್ರೀರಾಂಪುರದಲ್ಲಿರುವ ರಾಜ್ಯ ಮಹಿಳಾ ನಿಲಯದಲ್ಲಿ ಕಳೆದ 3 ವರ್ಷಗಳಿಂದ ಇರುವ ಅನಾಥ ಯುವತಿ. ಹೀಗೆ ಋಣಾನುಬಂಧ ಅಂತಾರಲ್ಲ, ಹಾಗೆ ರಾಮಕೃಷ್ಣ ಹೆಗಡೆ ಈ ಕವಿತಾಬಾಯಿಯನ್ನ ವರಿಸಿದ್ದಾರೆ. ಮಹಿಳಾ ನಿಲಯದವರು ಮುಂದೆ ನಿಂತು ಮದುವೆ ಮಾಡಿಸಿದ್ದಾರೆ. ಮಂತ್ರ ಘೋಷಗಳೇನೂ ಇಲ್ಲದೆ ಶಾಸ್ತ್ರೋಕ್ತವಾಗಿ ಇಂದು ವಿವಾಹ ನೆರವೇರಿಸಲಾಯಿತು. ಅನಾಥಾಶ್ರಮದ ಒಂದು ಮಗುವನ್ನು ತಗೊಂಡೋಗಿ ನಮ್ಮನಲ್ಲಿ ಸಾಕಿ ಬೆಳೆಸಲಿಕ್ಕೆ ನಮಗೂ ಇದಾಗ್ತದೆ. ಜೊತೆಯಲ್ಲಿ ಒಂದು ಅನಾಥ ಮಕ್ಕಳಿಗೆ ಭಾಳ ಕೊಟ್ಟಂಗೆ ಆಗ್ತದೆ. ಏನೋ ಒಂದು ಹೆಮ್ಮೆ, ಸಂತೋಷ ನಮ್ಮಲ್ಲಿದೆ. ಚೆನ್ನಾಗಿದ್ದು ಚೆನ್ನಾಗಿ ಹೋಗಿ ಬಾಳೆ ಮಾಡಿ ತೋರಿಸ್ತೀನಿ, ಅವರು ಒಳ್ಳೆ ಹೆಸರು ಪಡ್ತೀನಿ. ಇಷ್ಟು ದಿನ ಕಷ್ಟಪಡ್ತೀನಿ, ಇವಾಗ ಸುಖವಾಗಿರ್ತೀನಿ ಅನ್ನೋ ನಂಬಿಕೆ ನನಗಿದೆ. ಇಷ್ಟು ಚೆನ್ನಾಗಿರೋ ಹುಡುಗನಿಗೆ ಒಳ್ಳೆ ಲೈಫ್ ಕೊಟ್ಟಾರೆ, ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ರಾಮಕೃಷ್ಣಗೆ 1.5 ಎಕರೆ ಜಮೀನು ಜೊತೆಗೆ ಸ್ವಂತ ಮನೆ ಇದೆ. ಹೆಂಡತಿ ಜೊತೆ ಚೆನ್ನಾಗಿ ಬಾಳ್ತೇನೆ ಎಂಬ ಆತ್ಮವಿಶ್ವಾಸವಿದೆ. ಸಾಕಲ್ವಾ? ಕ್ಯಾಮರಾಮನ್ ಸಂಜಯ್ ಜೊತೆ HMP ಕುಮಾರ್, ನ್ಯೂಸ್ 18 ಕನ್ನಡ, ದಾವಣಗೆರೆ. ಇದಾಗಿತ್ತು ಇಂದಿನ ಕನ್ನಡ ನಾಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.